500 ವರ್ಷಗಳು ಏನು ಸಾಮಾನ್ಯ ಸಂಗತಿನ 500 ವರ್ಷಗಳ ನಿರಂತರವಾದಂಥ ಹೋರಾಟ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು. ಆದರೆ ನಮ್ಮ ಸಾಂಸ್ಕೃತಿಕ ಸ್ವಾತಂತ್ರ್ಯ ಇದೆಯಲ್ಲ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ, ಅದು ಇವತ್ತು ಸಿಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ದೇಶಾದ್ಯಂತ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದರಲ್ಲಿ ಸಡಗರ ಸಂಭ್ರಮ. ಒಂದು ಲೆಕ್ಕದಲ್ಲಿ ಇದು ರಾಮ ಮಂದಿರ ಅಲ್ಲ, ಇದು ರಾಷ್ಟ್ರ ಮಂದಿರ ಏನೋ ಅನ್ನೋಷ್ಟರ ಮಟ್ಟಿಗೆ ಆ ಸಡಗರ ಸಂಭ್ರಮ ಕಾಣ್ತಿರುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಎಲ್ಲಿಂದ ಎಲ್ಲಿ ತನಕ ಜನ ಬರ್ತಾ ಇದ್ದಾರೆ, ಯಾವ ರೀತಿ ಸಮರೋಪಾದಿಯಲ್ಲಿ ಕೆಲಸ ಕಾರ್ಯಗಳಾಯಿತು, ಏನು ಎತ್ತ, ಅಯೋಧ್ಯೆ ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಅಯೋಧ್ಯೆಯಲ್ಲಿ ಯಾವ ರೀತಿ ಪ್ರಕ್ರಿಯೆಗಳಿಗಾಗಲೇ ಆರಂಭವಾಗಿದೆ, ವಿಧಿವಿಧಾನಗಳು ಆರಂಭವಾಗಿದೆ, ಪೂಜೆ ಪುನಸ್ಕಾರಗಳು, ಅದೆಲ್ಲದರ ವಿವರಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಯಾವ ರೀತಿ ಹಬ್ಬದ ವಾತಾವರಣ ಇದೆ, ಎಲ್ಲೆಲ್ಲೂ ಕೂಡ ಕೇಸರಿಯ ರಂಗು ತುಂಬಿಕೊಂಡಿದೆ. ಎಲ್ಲ ಮಂದಿರಗಳನ್ನು, ಅದರಲ್ಲೂ ವಿಶೇಷವಾಗಿ ರಾಮ ಮಂದಿರವನ್ನು ಎಷ್ಟರ ಮಟ್ಟಿಗೆ ಹೂವಿನಿಂದ ಅಲಂಕರಿಸಲಾಗಿದೆ, ಅವೆಲ್ಲ ಸಂಗತಿಗಳು ಅಯೋಧ್ಯೆಯಲ್ಲಿ ನಡೀತಿರುವಂಥ ಪ್ರತಿ ವಿವರಗಳನ್ನು ನಾವು ನಿಮ್ಮ ಮುಂದಿಡ್ತೀವಿ. ಖಂಡಿತವಾಗ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ರಾಮ ಮಂದಿರದ ವಿಶೇಷತೆ, ಅದರ ಹಿಂದಿನ ಹೋರಾಟ, ಅದರ ಹಿಂದಿನ ಶ್ರಮ, ಜೊತೆಗೆ ಅಯೋಧ್ಯೆಯ ವಿಶೇಷತೆಗಳು, ರಾಮನ ವಿಶೇಷತೆಗಳು ಮತ್ತೊಮ್ಮೆ ಮೆಲುಕು ಹಾಕುವಂತಹ ಸಂದರ್ಭ ಇದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದ್ರ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅತಿಥಿಗಳು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಅವ್ರ ಜೊತೆ ಕೂಡ ನಾವು ಮುಂದಿನ ಹಂತದಲ್ಲಿ ಮಾತಾಡ್ತಾ ಹೋಗ್ತೀವಿ. 12:30 ತನಕ, 12:29ರಿಂದ 12:30 ತನಕ ಏನು ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ, ಆ ಒಂದು ಕ್ಷಣಕ್ಕೋಸ್ಕರ ಇಡೀ ದೇಶವೇ, ಬಹುಶಃ ರಂಗನಾಥ್, ದೇಶ ಅಂದ್ರೆ ಕಡಿಮೆ ಆಗಬಹುದು, ದೇಶ ವಿದೇಶದ ರಾಮ ಭಕ್ತರು ಅಂತಾನೆ ಹೇಳಬೇಕು ಅನ್ಸುತ್ತೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ರಾಮ ಭಕ್ತರು ಇದ್ದೇ ಇದ್ದಾರೆ. ಈಗಾಗಲೇ ನಾವು ಹಲವು ಸುದ್ದಿಗಳನ್ನ ಬಿತ್ತರಿಸಿದ್ವಿ. ಜಪಾನಲ್ಲಾಗಿರಬಹುದು, ಆಸ್ಟ್ರೇಲಿಯಾದಲ್ಲಾಗಿರಬಹುದು, ಅಮೆರಿಕದಲ್ಲಾಗಿರಬಹುದು, ರಾಮ ಭಕ್ತರು ಯಾವ ರೀತಿ ಒಂದು ಕ್ಷಣವನ್ನ ಎದುರು ನೋಡ್ತಾ ಇದ್ದಾರೆ ಅಂತ. ನಿಜಕ್ಕೂ ಕೂಡ ಅಭಿಮಾನ, ಭಕ್ತಿ ಅನ್ನುವಂಥದ್ದು ಯಾವ ಗಡಿ, ಯಾವ ಭಾಷೆ, ಎಲ್ಲವನ್ನ ಕೂಡ ಮೀರಿದ್ದು ಅನ್ನುವಂಥದ್ದು ಇದೇ ಸಾಕ್ಷಿಯಾಗಿ ನಾವು ಗಮನಿಸಬಹುದು. ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಅಯೋಧ್ಯೆಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದಿಡ್ತೀವಿ. ಇಡೀ ಅಯೋಧ್ಯೆಯಲ್ಲಿ, ರಾಮನ ಊರಿನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಕೇಸರಿ ರಂಗು. ಮಂದಿರವನ್ನು ಪುಷ್ಪದಿಂದ ಅಲಂಕರಿಸಲಾಗಿದೆ. ಮಧ್ಯಾಹ್ನ 12:29ರಿಂದ 12:30ರವರೆಗೆ ಕೇವಲ 1 ನಿಮಿಷ, ಅಂದರೆ 84 ಸೆಕೆಂಡ್ಗಳು. 84 ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದು ಹೋಗುತ್ತೆ. ಬೆಳಗ್ಗೆ 10:30ಕ್ಕೆ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಬರ್ತಾರೆ. ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳೇನೇನು 150ಕ್ಕೂ ಹೆಚ್ಚು ಸಂಪ್ರದಾಯಗಳ ಪ್ರಕಾರ ನೆರವೇರುವಂಥ ಪೂಜೆ. ಅಂದರೆ ಎಲ್ಲರನ್ನೂ ಕೂಡ, ಅದಕ್ಕೆ ನಾನು ಹೇಳಿದೆ, ಇದು ರಾಮ ಮಂದಿರ ಅಲ್ಲ, ರಾಷ್ಟ್ರ ಮಂದಿರ ಇದು ಅನ್ನುವಂಥ ಮಾತು. ಯಾಕಂದರೆ ಎಲ್ಲವನ್ನೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಗಮನಿಸಬೇಕಾದಂಥ ಸಂಗತಿ, ಇವನ್ ಮಂದಿರದ ನಿರ್ಮಾಣ ಆಗಿರ್ಬೋದು, ಜೊತೆಗೆ ಮೂರ್ತಿ, ಅದೆಲ್ಲದರಲ್ಲೂ ಕೂಡ ಅಂದರೆ ಭಾರತವನ್ನು ಬೆಸೆಯುವಂಥ ಒಂದು ದೊಡ್ಡ ಪ್ರಯತ್ನ ಇವತ್ತಾಗಿದೆ. ನಾನು ಹೇಳ್ತಾ ಇದ್ದೆ ಹಿಂದೆ, ಈ ಸರಯು ಬಹಳಷ್ಟನ್ನು ಕಂಡಿದ್ದಾಳೆ. ಸರಯು ಅಯೋಧ್ಯೆಯ ಹುಟ್ಟನ್ನು ಕಂಡಿದ್ದಾಳೆ, ರಾಮನ ಜನ್ಮವನ್ನು ಕಂಡಿರುವಂಥವಳು. ಜೊತೆಗೇನು ಅಂತಂದರೆ ಅದಾದ ನಂತರದ ಬೆಳವಣಿಗೆಗಳು, ರಾಮ ಬಂದು ಪಟ್ಟಾಭಿಷಿಕ್ತನಾಗಿದ್ದು, ಅದಾದ ನಂತರದ ಬೆಳವಣಿಗೆಗಳು, ಅಂದರೆ ರಾಮನನ್ನು ತನ್ನ ಒಡಲಲ್ಲಿ ಸೇರಿಸಿಕೊಂಡಂಥವಳು ಕೂಡ ಸರಯುನೇ. ಆದರೆ ಸರಯು ಏನೋ ಇತ್ತೀಚಿನ ದಿನಗಳಲ್ಲಿ ನಿಂತು ಬಿಟ್ಟಿದ್ದಾಳೇನೋ ಹಾಗೆ ಅಂತ ಹರಿದೇನೆ, ಅವಳು ಕೂಡ ಆಶ್ಚರ್ಯಚಕಿತಳಾಗಿ ನಿಂತು ಬಿಟ್ಟಿದ್ದಾಳೆ ನೋಡ್ತಾ ಅನ್ನೋ ರೀತಿಯಲ್ಲಿ. ಅಂದ್ರೆ ನಾವು ಗಮನಿಸಬೇಕು, ಯಾವುದೋ ಒಂದು ಘಟನೆ ಶತಮಾನಕ್ಕೊಂದು ಘಟನೆ ಅಂತ ಬಿಂಬಿಸ್ತೀವಿ. ಇದು 5 ಶತಮಾನಗಳಿಗೊಮ್ಮೆ ನಡೆದ ಘಟನೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇದರ ಒಂದು ವಿಶೇಷತೆ ಮತ್ತೆ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಯಾವ ಮಟ್ಟಿಗೆ ಒಂದು ಭಾವುಕರಾಗಿ ಒಂದು ಸನ್ನಿವೇಶವನ್ನ ಬಹಳ ಭಕ್ತರು ಎದುರು ನೋಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ರಾಮ ನಾಮ ಜಪಿಸಿದ್ರೆ ಏನು ಬೇಕಾದ್ರೂ ಸಾಧ್ಯವಾಗುತ್ತೆ, ಅಸಾಧ್ಯವೆಲ್ಲ ಸಾಧ್ಯವಾಗುತ್ತೆ, ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿರುವಂತಹ ಪುಣ್ಯ ಭೂಮಿ ನಮ್ದು. ಅಂದ್ರೆ ಈ ಭೂಮಿಗೆ ಎಷ್ಟೋ ಬಿಲಿಯನ್ ಗಟ್ಟಲೆ ವರ್ಷಗಳ ಇತಿಹಾಸ ಇದೆ. ಅಂತಹ ಭೂಮಿಯಲ್ಲಿ ಎಂತೆಂಥ ಮಹಾಪುರುಷರೆಲ್ಲ ಆಳಿ ಹೋಗಿದ್ದಾರೆ. ಅವ್ರು ಬಿಟ್ಟಂತಹ ಆದರ್ಶ, ಅವ್ರು ಕಲಿಸಿಕೊಟ್ಟಂತಹ ಜೀವನ ದಾರಿ. ಈಗ ರಾಮ ರಾಜ್ಯದ ಕನಸು ಅನ್ನುವಂತಹ ಶಬ್ದ ಬಂದಿರೋದೇ ರಾಮನಿಂದ. ಅಂತಹ ರಾಮ ಹುಟ್ಟಿದ ಸ್ಥಳವನ್ನ ನಾವು ಒಂದು ಮಹಿಮಾ ಸ್ಥಳವಾಗಿ ಯಾಕೆ ಅದನ್ನ ಇನ್ನಷ್ಟು ಗೌರವಯುತವಾಗಿ ಅಥವಾ ಇನ್ನಷ್ಟು ವಿಜೃಂಭಣೆಯಿಂದ ಯಾಕೆ ಅದನ್ನ ನೋಡೋಕ್ಕಾಗಲಿಲ್ಲ ಅನ್ನೋದಕ್ಕೆ ಬಹಳಷ್ಟು ಕಥೆಗಳಿವೆ, ಬಹಳಷ್ಟು ಇತಿಹಾಸ ಇದೆ. ಅದೆಲ್ಲವನ್ನು ಕೂಡ ಮೆಲುಕು ಹಾಕುವ ಸಂದರ್ಭವೂ ಕೂಡ ರಾಮ ಭಕ್ತರಲ್ಲಿ, ರಾಮ ಜನ್ಮಭೂಮಿಯಲ್ಲಿ ರಾಮನ ವಿಗ್ರಹ ಸ್ಥಾಪನೆ ಆಗಬೇಕು, ರಾಮನ ಮಂದಿರ ಕಟ್ಟಬೇಕು ಅನ್ನುವಂತಹ ಒಂದು ಕನಸಿಂದ ಶುರುವಾದಂತಹ ಹೋರಾಟ ಇತ್ತಲ್ಲ, ಆ ಹೋರಾಟ ಸಂದರ್ಭದಲ್ಲಿ ಅದೆಷ್ಟೋ ಜೀವಗಳು ಕೂಡ ಬಲಿಯಾದವು, ಅದೆಷ್ಟೋ ಕನಸುಗಳು ಕಮರಿ ಹೋದವು. ಆದರೆ ಅಂತಿಮವಾಗಿ ಸತ್ಯಕ್ಕೆ ಜಯ, ರಾಮನಿಗೆ ಜಯ, ರಾಮ ಭಕ್ತರಿಗೆ ಜಯ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಂದರ್ಭವನ್ನ ನಾವು ಎದುರು ನೋಡ್ತಾ ಇದ್ದೀವಿ.
ನಿಜಕ್ಕೂ ಕೂಡ ಅದ್ಭುತಗಳಿಗೆ, ಅಮೃತ ಘಳಿಗೆ ಬಹುಶಃ 500 ವರ್ಷಗಳಲ್ಲಿ ಇಂತಹ ಒಂದು ಘಳಿಗೆ ಬರುತ್ತೆ ಅಂತ ನಾವು ಊಹೆ ಮಾಡಿಕೊಂಡ್ರೆ ಅಥವಾ ಈ ಒಂದು ಸತ್ಯಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೇನೆ ಒಂಥರ ರೋಮಾಂಚನ ಆಗುವಂತಹ ಸಂದರ್ಭ. ರಂಗನಾಥ್, 500 ವರ್ಷಗಳ ಈ ಕಡೆಯ ನಾವು ಇತಿಹಾಸವನ್ನು ಹೇಳ್ತಾ ಇದ್ದೀವಿ. ಅದ್ರ ಹಿಂದೂ ಕೂಡ ಅಯೋಧ್ಯೆಯನ್ನ ಹಾಳು ಮಾಡಲಿಕ್ಕೆ, ಜೊತೆಗೆ ನಾನು ಒಂದು ಸಂಗತಿನ ಹೇಳಲೇಬೇಕು ಈ ಸಂದರ್ಭದಲ್ಲಿ. ಅಂತಂದ್ರೆ ಮೋಕ್ಷ ನಗರಿ ಅನ್ನುವಂಥ ಮಾತಿದೆ ಅಯೋಧ್ಯೆಗೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ ಅಂದ್ರೆ ಈ ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಮೊದಲನೆಯ ನಗರವೇ ಅಯೋಧ್ಯೆ. ಆದರೆ ಅಯೋಧ್ಯೆಗೆ ಅಂಟಿದಂಥ ಕಳಂಕ ಇತ್ತಲ್ಲ, ಅದರ ಮೋಕ್ಷಕ್ಕೆ ನಾವು ಇಷ್ಟು ದಿವಸ ಕಾಯಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಅತ್ಯಂತ ಸಹಜವಾಗಿ ಉದ್ಭವ ಆಗುವಂಥದ್ದು ನಾವು ನೋಡ್ತಾ ಇದ್ವಿ. ಯಾವ ರೀತಿ ಈಗಾಗಲೇ ಸಡಗರ, ಸಂಭ್ರಮ ಅಲ್ಲಿ ಮನೆ ಮಾಡಿದೆ ಅನ್ನುವಂಥದ್ದು. ಇಡೀ ದೇಶಕ್ಕೆ ಇವತ್ತು ಹಬ್ಬದ ವಾತಾವರಣ, ಇಡೀ ದೇಶಕ್ಕೆ. ಯಾಕಂದರೆ ಒಂದು ರಾಜ್ಯ, ಎರಡು ರಾಜ್ಯ ಅನ್ನುವಂಥದ್ದಲ್ಲ, ಇಡೀ ದೇಶ. ಬರೀ ದೇಶ ಮಾತ್ರ ಅಲ್ಲ, ಆಗಲೇ ಸುಕನ್ಯಾ ಹೇಳ್ತಾ ಇದ್ರು, ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಎಲ್ಲೆಲ್ಲಿಂದ ಆಭರಣಗಳು ಬರ್ತಾ ಇವೆ, ಎಲ್ಲೆಲ್ಲಿಂದ ಕಪ್ಪ ಕಾಣಿಕೆಗಳು ಬರ್ತಾ ಇವೆ, ಎಲ್ಲೆಲ್ಲಿಂದ ಭಕ್ತ ಸಮೂಹ ಹರಿದು ಬರ್ತಾ ಇದೆ, ಬರ್ತಿರುವಂಥ ಭಕ್ತರ ಸಂಖ್ಯೆ ಎಷ್ಟು, ಅಲ್ಲಾಗಿರುವಂಥ ವ್ಯವಸ್ಥೆಗಳೇನು, ಇದೇನು ಸಾಮಾನ್ಯ ಸಂಗತಿನ? ಎಷ್ಟರ ಮಟ್ಟಿಗೆ ಅಯೋಧ್ಯೆ ಸಜ್ಜಾಗಿದೆ ಅಂತಂದರೆ ಒಂದೇ ಮಾತ್ರ ಹೇಳಬೇಕು ಅಂತಂದರೆ, ಇಡೀ ಕುಟುಂಬ ಒಂದು ಮಗುವಿಗೋಸ್ಕರ ಕಾಯ್ತಿರುತ್ತಲ್ಲ, ಹಾಗೆ ಇಡೀ ದೇಶ ಒಂದು ಕುಟುಂಬವಾಗಿ ಆ ರಾಮಲಲ್ಲಾನ ಬರುವಿಕೆಗೋಸ್ಕರ ಕಾಯ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅಯೋಧ್ಯೆಯಿಂದ. ಪ್ರಮೋದ್, ಬಹಳ ಖುಷಿಯ ಸಂಗತಿ ಏನು ಅಂತಂದ್ರೆ, ಇಂಥ ಒಂದು ಅಪೂರ್ವವಾದಂಥ ಕ್ಷಣಕ್ಕೆ ತಾವು ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇಡೀ ಅಯೋಧ್ಯೆ ಕಂಗೊಳಿಸ್ತಾ ಇದೆ ಒಂದು ಲೆಕ್ಕದಲ್ಲಿ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ ಪ್ರಮೋದ್, ಏನು ಅಂದರೆ ಸರಯು ಬಹಳಷ್ಟು ಹರಿದಿದ್ದಾಳೆ, ಬಹಳಷ್ಟು ಸಂಗತಿಗಳನ್ನ ಕಣ್ಣಾರೆ ಕಂಡಿರುವಂಥವಳು, ರಾಮನನ್ನು ತನ್ನ ಒಡಲಲ್ಲಿ ಸೇರಿಸಿಕೊಂಡಂಥವಳು ಕೂಡ ಅವಳೇನೇನೆ. ಆದರೆ ಎಲ್ಲೋ ಒಂದು ಕಡೆಗೆ ಸರಯು ತನ್ನ ಸಂಚಾರವನ್ನೇ ನಿಲ್ಲಿಸಿಬಿಟ್ಲೇನೋ, ಅಂದರೆ ಹರಿಯೋದನ್ನೇ ನಿಲ್ಲಿಸಿಬಿಟ್ಟಿದ್ದಾಳೇನೋ, ಅಷ್ಟು ಆಶ್ಚರ್ಯಚಕಿತಳಾಗಿ ನೋಡ್ತಾ ಇದ್ದಾಳೇನೋ ಏನೇನು ನಡೀತಾ ಇದೆ ನನ್ನ ಅಯೋಧ್ಯೆಯಲ್ಲಿ ಅನ್ನುವಂಥ ಒಂದು ಮನೋಭಾವನೆ. ಯಾವ ರೀತಿ ಇದೆ ಅಯೋಧ್ಯೆ, ಯಾವ ರೀತಿ ಸಜ್ಜಾಗಿದೆ ಅಯೋಧ್ಯೆ? ರಘುನಾಥ್, ಬಹುಶಃ ಹರಿಯುವಂಥ ಸರಿಯೂ ಕೂಡ ಒಮ್ಮೆ ನಿಂತು ಅಯೋಧ್ಯೆಯಲ್ಲಿ ಏನಾಗ್ತಿದೆ ಅಂತ ನಿಂತು ಆಮೇಲೆ ನೋಡಿ ಮುಂದೆ ಹೋಗಬೇಕಿರುವಂಥ ತೀರ್ಮಾನ ಮಾಡಿದಾಳೇನೋ, ಅಂಥ ಒಂದು ಅದ್ಭುತವಾದಂಥ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ವಿ. ರಘುನಾಥ್, ನೀವು ಕೂಡ ಸಾಕಷ್ಟು ವರದಿಗಳನ್ನು ಮಾಡಿದ್ದೀರಾ, ನಾನು ಕೂಡ ಸಾಕಷ್ಟು ರಿಪೋರ್ಟಿಂಗಿನ ವರದಿಗಳನ್ನು ಮಾಡಿದ್ದೀನಿ. ಆದರೆ ಇವತ್ತಿನ ದಿನ ನಾವು ಮಾಡ್ತಾ ಇರುವಂಥ ವರದಿ ಏನಿದೆಯಲ್ಲ, ಇದು ಒಂದು ರೀತಿ ಐತಿಹಾಸಿಕ್ಕಿಂತ ಹೇಳೋದಕ್ಕೆ ಅಂದರೆ ನಾಗರಿಕತೆಯ ಒಂದು ರಿಪೋರ್ಟಿಂಗನ್ನು ಮಾಡ್ತಿದ್ದೀವಿ. ಒಂದು ನಾಗರಿಕತೆಯಲ್ಲಿ ಆಗ್ತಾ ಇರುವಂಥ ಒಂದು ಬಹುದೊಡ್ಡ ಬೆಳವಣಿಗೆ. ನಾವು ಸಾಕಷ್ಟು ನಾಗರಿಕತೆಗಳನ್ನು ನೋಡಿದೆ ಈ ಪ್ರಪಂಚ. ಈ ನಾಗರಿಕತೆಗಳಲ್ಲಿ ಬೇರೆ ಬೇರೆ ಘಟನೆಗಳಾಗೋಗಿದೆ. ಆದರೆ ಈ ಒಂದು ನಾಗರಿಕತೆ ಏನಿದೆ, ಹಿಂದೂ ನಾಗರಿಕತೆ ಇರ್ಬೋದು ಅಥವಾ ಭಾರತದ ನಾಗರಿಕತೆ ಇರ್ಬೋದು, ಈ ನಾಗರಿಕತೆಯಲ್ಲಿ ಆಗ್ತಾ ಇರುವಂಥ ಬಹುದೊಡ್ಡ ಘಟನೆ ಇದು ಅಂದರೆ ತಪ್ಪಾಗಲ್ಲ. ಹೀಗಾಗಿ ಇಂಥ ಒಂದು ಕ್ಷಣಕ್ಕೆ ನಾವು ನೋಡ್ತಾ ಇರುವಂಥದ್ದು ಒಂದು ಕಾಲ ನಿರ್ಣಾಯಕವಾದಂಥ ದಿನ ಇದು. ಇಂಥ ಒಂದು ದಿನದಲ್ಲಿ ನಾವು ಈ ರೀತಿ ಘಟನೆ ಆಯಿತು ಅಂತ ನಮ್ಮ ಮುಂದಿನ ಪೀಳಿಗೆಗಳಿಗೆ ಶತಮಾನಗಳ ತನಕ ನಾವು ಹೇಳ್ಬೋದಾದಂಥ ಕ್ಷಣ ಇದ್ದು. ಹಿಂದೆಲ್ಲ ನಾವು ಕೇಳ್ತಾ ಇದ್ವಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಹುಯನ್ ಸಾಂಗ್ ಬಂದಿದ್ದ, ಮತ್ತೊಬ್ಬರು ಬಂದಿದ್ರು, ಚೀನಿ ಪ್ರವಾಸಿಗ ಬಂದಿದ್ದ ಅಂತ. ಆದರೆ ಈಗ ನಾವು ಮಾಡ್ತಾ ಇರುವಂಥ ವರದಿ ಏನಿದೆಯಲ್ಲ, ಅಥವಾ ಕರ್ನಾಟಕದ ಅಥವಾ ದೇಶದ ಜನ ಏನಿದ್ದಾರೆ ನೋಡ್ತಾ ಇರುವಂಥದ್ದು ಒಂದು ಐತಿಹಾಸಿಕ ಕ್ಷಣ ಇದು. ಹಿಂದೊಮ್ಮೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವರು ಕೂಡ ನೋಡಿರ್ತಾರೆ. ಆದರೆ ಇವತ್ತು ನಾವು TV9 ಅವ್ರು ತೋರಿಸ್ತಾ ಇರುವಂಥ ದೃಶ್ಯಗಳಿರ್ಬೋದು ಅಥವಾ ಮಾಡ್ತಾ ಇರುವಂಥ ವರದಿ ಇರ್ಬೋದು, ಸಾಮಾನ್ಯ ಸಂಗತಿ ಅಲ್ಲ. ಇದು ಐತಿಹಾಸಿಕ ಅನ್ನೋದಕ್ಕಿಂತ ಒಂದು ನಾಗರಿಕತೆಯಲ್ಲಿ ಅಚ್ಚೊತ್ತಾಗುವಂಥ ದಿನ. ನಾನೀಗ ಅಯೋಧ್ಯೆ ಹೇಗೆ ತಯಾರಾಗಿದೆ, ರಾಮ ಜನ್ಮಭೂಮಿ ಹೇಗೆ ತಯಾರಾಗಿದೆ ಅನ್ನೋದನ್ನು ತೋರಿಸ್ತೀನಿ ರಂಗನಾಥ್. ನೋಡ್ತಾ ಇರ್ಬೋದು, ರಾಮನನ್ನು ಸ್ವಾಗತ ಮಾಡೋದಕ್ಕೆ ಅಯೋಧ್ಯೆಯೇ ಈಗ ಸಿದ್ಧವಾಗಿ ನಿಂತಿದೆ. ನಿನ್ನೆಯಿಂದಲೇ ಕೂಡ ಎಲ್ಲ ರಸ್ತೆಗಳಲ್ಲೂ ಕೂಡ ಸಿಂಗಾರವನ್ನು ಈಗಾಗಲೇ ಮಾಡಲಾಗಿದೆ. ಇದರ ಜೊತೆಗೆ ಇದು ರಾಮ ಜನ್ಮಭೂಮಿ ಮುಂಭಾಗದಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ರಾಮ ಜನ್ಮಭೂಮಿ ಮುಂಭಾಗದಿಂದ ನಾನೀಗ ರಿಪೋರ್ಟಿನ ಮಾಡ್ತಾ ಇದ್ದೀನಿ. ಈ ಒಂದು ಗೇಟ್ ಇದೆಯಲ್ಲ ರಂಗನಾಥ್, ಇದು ಎಂಟ್ರಿ ಮೇನ್ ಗೇಟ್ ಆಗಿದೆ. ಅಂದರೆ ಇಲ್ಲಿಂದ ನೇರವಾಗಿ ಹೋದರೆ ರಾಮಲಲ್ಲಾ ದೇವಸ್ಥಾನಕ್ಕೆ ಹೋಗ್ತೀವಿ. ಅದಾದ ಬಳಿಕ ಒಳಗಡೆ ಮಂದಿರದ ಪ್ರಾಂಗಣಕ್ಕೆ ನಾವು ಹೋಗ್ತೀವಿ. ಈ ಒಂದು ಗೇಟ್ ಕೆಲವು ಕಾರ್ಯಕರ್ತರಿಗೆ ಸದ್ಯಕ್ಕೆ ನಿಗದಿತ ಮಾಡಲಾಗಿದೆ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಪಾಲರಿಗಾಗಿ ಪ್ರತ್ಯೇಕ ಗೇಟನ್ನು ಕೂಡ ಮಾಡಲಾಗಿದೆ. ಹೀಗೆ ಮುಂಭಾಗದಲ್ಲಿ ನೋಡ್ಬೋದು ಕಲಾ ತಂಡಗಳು ಕೂಡ ಬಂದಿದ್ದಾರೆ. ಅಂದರೆ ರಾಮನನ್ನು ಸ್ವಾಗತಿಸೋದಕ್ಕೆ ಬೇರೆ ಬೇರೆ ಭಾಗದಿಂದ, ಕೇವಲ ಉತ್ತರ ಪ್ರದೇಶ ಒಂದೇ ಅಲ್ಲ, ಮಧ್ಯಪ್ರದೇಶ, ರಾಜಸ್ಥಾನ, ಹೀಗೆ ಛತ್ತೀಸ್ಗಢ, ಈ ಎಲ್ಲ ಭಾಗದಿಂದಲೂ ಕೂಡ ಈಗಾಗಲೇ ಕಲಾ ತಂಡಗಳು ಬಂದಿದೆ. ಕಲಾ ತಂಡಗಳು ಒಂದಲ್ಲ ಒಂದು ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾನೆ ಇವೆ. ಇದ್ರ ಜೊತೆಗೆ ಬಿಗಿ ಭದ್ರತೆಯನ್ನು ಕೂಡ ನೋಡ್ಬೋದು. ಈ ಗೇಟಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇದೆ ಅಂದರೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಒಂದಿಷ್ಟು ಪಾಸ್ಗಳನ್ನು ನೀಡಲಾಗಿದೆ. ಪಾಸ್ ಯಾವ ಮಾದರಿಯಲ್ಲಿದೆ ಅಂದರೆ QR ಕೋಡನ್ನು ನೋಡಿ
ಮಾಡಿ QR ಕೋಡನ್ನು ಪಂಚ್ ಮಾಡಿ ಆ ನಂತರವಷ್ಟೇ ಮುಂದೆ ಹೋಗಬೇಕಾಗತ್ತೆ. ಒಳಗಡೆ ಯಾರ್ಯಾರು ಕಾರ್ಯಕರ್ತರಿರ್ತಾರೆ ಅಂದರೆ ಈ ಒಂದು ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಕೆಲವೊಂದಿಷ್ಟು ನಿಗದಿತ ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಅವರು ಸಹಾಯಕರಾಗಿ ಒಳಗಡೆ ಕೆಲಸ ಮಾಡ್ತಾರೆ, ಅಂಥವ್ರಿಗೆ ಮಾತ್ರ ಅನುಮತಿನ ನೀಡಲಾಗ್ತಾ ಇದೆ. ಈ ಒಂದು ದೇವಸ್ಥಾನದ ಮುಂಭಾಗ ಇಲ್ಲಿಂದ ನೇರವಾಗಿ ಹೋದರೆ ರಾಮನ ದೇವಸ್ಥಾನಕ್ಕೆ ನಾವು ತಲುಪ್ತೀವಿ. ಇದೇ ದೇವಸ್ಥಾನದಿಂದ ಸುಮಾರು 200ರಿಂದ 300 ಮೀಟರ್ ಮುಂಭಾಗಕ್ಕೆ ಹೋದರೆ ನಮಗೆ ದೇವಾಲಯ ಸಿಗುತ್ತೆ. ಸದ್ಯಕ್ಕೆ ಸಂಪೂರ್ಣವಾಗಿ ಬ್ಯಾರಿಕೇಡಿಂದ ಕ್ಲೋಸ್ ಮಾಡಲಾಗಿದೆ. ಈ ಥರ ಸುಮಾರು 5 ಪ್ರಮುಖ ಗೇಟ್ಗಳಿದೆ ರಂಗನಾಥ್. ಈ 5 ಗೇಟ್ಗಳಲ್ಲಿ ಈ ಒಂದು ಮುಖ್ಯ ದ್ವಾರ ಇದು. ಮುಖ್ಯ ದ್ವಾರದಲ್ಲಿ ಸದ್ಯಕ್ಕೆ ಎಲ್ರಿಗೂ ಕೂಡ ಬಿಡ್ತಾ ಇಲ್ಲ. ಇನ್ಫ್ಯಾಕ್ಟ್ VIP ಮೂವ್ಮೆಂಟ್ ಇಲ್ಲಿಂದ ಆಗಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಈ ಒಂದು ಮುಖ್ಯ ದ್ವಾರದಿಂದ ಯಾರು ಕೂಡ ಒಳಗಡೆ ಹೋಗಬಾರ್ದು, ಯಾಕೆಂದರೆ ರಾಮಲಲ್ಲಾ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಾರಣಕ್ಕೋಸ್ಕರ ಬೇರೆ ಗೇಟ್ನಿಂದ ಎಲ್ಲರಿಗೂ ಕೂಡ ಬಿಡಲಾಗ್ತಾ ಇದೆ. ಇದರ ಜೊತೆಗೆ ಸಾಧು ಸಂತರಿಗೋಸ್ಕರ ವಿಶೇಷವಾದ ಗೇಟನ್ನು ಕೂಡ ಮಾಡಲಾಗ್ತಾ ಇದೆ. ಸಾಧು ಸಂತರು ಎಲ್ಲರೂ ಕೂಡ ಆದಷ್ಟು ಮಾಡಿ 9:30ರಿಂದ 10 ಗಂಟೆ ನಡುವೆ ಆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಬರಬೇಕು ಅಂತ ಅವರಿಗೆ ಮನವಿ ಮಾಡಲಾಗಿದೆ. ಯಾಕೆಂದರೆ 10:25ಕ್ಕೆ ಪ್ರಧಾನಿಯವರು ಲ್ಯಾಂಡ್ ಆಗ್ತಾರೆ. ಒಮ್ಮೆ ಪ್ರಧಾನಮಂತ್ರಿಯವರು ಲ್ಯಾಂಡ್ ಆದ ಬಳಿಕ ಅಲ್ಲಿ ಸೆಕ್ಯೂರಿಟಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ವಿಧಿವಿಧಾನಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಈ ಒಂದು ಪ್ರಾಣ ಪ್ರತಿಷ್ಠೆಯ ಮುಖ್ಯ ಯಜಮಾನನಾಗಿ ಸಂಕಲ್ಪ ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹೀಗಾಗಿ ಅವರು ಒಮ್ಮೆ ಬಂದರೆ ಸರಿಯೂ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ನಿಗದಿತ ಆಗಿದೆ. ಆದರೆ ಅಲ್ಲಿನ ಸ್ಥಳ ಮತ್ತು ಅಲ್ಲಿನ ಭದ್ರತೆಯನ್ನು ನೋಡಿ ಅಂತಿಮವಾಗಿ ತೀರ್ಮಾನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಒಟ್ಟಾರೆ ಹೇಳಬೇಕು ಅಂದರೆ ಐತಿಹಾಸಿಕ ಕ್ಷಣಕ್ಕೆ ನೀವಾಗಲೇ ಹೇಳ್ದಂಗೆ ದೇಶಕ್ಕೆ ದೇಶ ಈಗ ರಾಮನನ್ನ ಬರಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದೆ ರಂಗನಾಥ್. ಧನ್ಯವಾದ ಪ್ರಮೋದ್. ಇನ್ನಷ್ಟು ಮಾಹಿತಿಯನ್ನು ಅವರಿಂದ ನಾವು ಪಡಿತಾ ಹೋಗ್ತೀವಿ ಮುಂದಿನ ಹಂತದಲ್ಲಿ.